ನಿನ್ನಿಂದ ಮಾವ ಇವತ್ತು ಜೀವಂತ ಶವವಾಗಿದ್ದಾರೆ. ಇಲ್ಲಿ ನಾವು ಅವ್ರನ್ನ ಬದುಕಿಸ್ಕೊಳ್ಳೋಕೋಸ್ಕರ ನಾವು ಪ್ರತಿ ಕ್ಷಣ ಪ್ರಯತ್ನ ಮಾಡ್ತಾ ಇದ್ರೆ ನೀವಿಲ್ ಬಂದು ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಮನುಷ್ಯರನ್ನ ಸಾಯಿಸೋದು ನಿನಗೆ ಅಭ್ಯಾಸ ಇದೆಯೇನೋ, ನಮಗ್ ಅಭ್ಯಾಸ ಇಲ್ಲ. ಏಯ್, ಏನ್ ಹೇಳ್ದೆ? ಏನ್ರಿ, ನೀವೇನಾ? ನಿಮಗ್ ಪೂರ್ತಿ ಗುಣ ಆಗ್ಬಿಡ್ತಾ? ನೀವೇ ಎದ್ದು ನಡ್ಕೊಂಡು ಇಲ್ಲಿವರೆಗೂ ಬಂದ್ರ? ನಿಮ್ಮಷ್ಟಕ್ ನೀವು ನಡ್ಕೊಂಡ್ ಬಂದ್ರಿ ಅಂದ್ರೆ ನನಗ್ ನಂಬೋಕ ಆಗ್ತಿಲ್ಲ ರೀ. ಹೌದು, ನನ್ನಷ್ಟಕ್ ನಾನೇ ನಡ್ಕೊಂಡ್ ಬಂದೆ. ಯಾಕೆ ಅಂತ ಗೊತ್ತಾ ವಸಂತ? ಈ ಮನೆಯಿಂದ ನಾನ್ ನಿಮ್ಗೆ ಗೆಟ್ ಔಟ್ ಅನ್ಬಹುದೇ ಹೊರತು ನೀನ್ ನನ್ಗೆ ಗೆಟ್ ಔಟ್ ಹೇಳ್ಬಾರ್ದು. ಔಟ್, ಗೆಟ್ ಔಟ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಇವಾಗ ನೀವು ಮನೆಯಿಂದ ಹೊರಗೋದ್ರೆ ಇರೋದಕ್ಕೆ ಮನೆ ಇರಲ್ಲ, ತಿನ್ನೋದಕ್ಕೆ ಅನ್ನ ಇರಲ್ಲ. ಫ್ಯಾಕ್ಟ್ರಿ ಜೊತೆಗೆ ನಿನ್ ಹೆಸರಲ್ಲಿರೋ ಆಸ್ತಿ ಅಲ್ಲ ನನ್ನ ಹೆಸರಿಗೆ ಬದಲಾಯಿಸ್ಕೊಂಡಿದ್ದೀನಿ. ಏನು? ಆಸ್ತಿ ಎಲ್ಲ ನಿನ್ ಹೆಸರಿಗೆ ಮಾಡ್ಕೊಂಡಿದ್ಯಾ? ಎಸ್, ಬದಲಾಯಿಸ್ಕೊಂಡಿದ್ದೀನಿ. ನೀನ್ ಇಷ್ಟ ಬಂದಂಗ್ ನೀನ್ ಮಾಡಿದ್ರೆ ಸುಮ್ನೆ ಇರ್ತೀನಿ ಅಂದ್ಕೊಂಡ್ಯಾ? ಸುಮ್ನೆ ಇರ್ದಿದ್ರೆ ಏನ್ ಮಾಡ್ತ್ಯಾ? ನಿನ್ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀನಿ. ನಿನ್ನ ಅರೆಸ್ಟ್ ಮಾಡಿಸ್ತೀನಿ. ನೀನ್ ಮಾಡಿರೋ ಮೋಸನೆಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅಗತ್ಯ ಬಿದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ನಿನಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ.
ಆವೇಶ ಪಡ್ಬೇಡಪ್ಪ. ಅಷ್ಟು ದೂರ ಹೋಗಿ ಅವಳಿಗೆ ಶಿಕ್ಷೆ ಕೊಡಿಸೋ ಅವಶ್ಯಕತೆ ಇಲ್ಲ. ಆನಂದ ಗಜಪತಿ ವರ್ಮಾ ಸೊಸೆ ಸ್ಥಾನ ಹೋಗಿದ ಮರುಕ್ಷಣನೇ ಅವಳ ಜೀವನ ಏನು ಅಂತ ಅವಳು ಗೊತ್ತಾಗುತ್ತೆ. ಅವಳು ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅವಳು ಅನುಭವಿಸ್ತಾಳೆ. ಅಮೆರಿಕಾಯಿಂದ ಅರುಣ್ ಬಂದಿದ ತಕ್ಷಣ ನಡೆದಿದ್ದೆಲ್ಲ ಹೇಳಿ ಅವಳು ಮುಖದ ಮೇಲೆ ಡೈವರ್ಸ್ ಪೇಪರ್ಸ್ ಬಿಸಾಕ್ದಾಗ ಆಗ ಅವಳ ಭವಿಷ್ಯ ಏನು ಅಂತ ಅರ್ಥ ಆಗುತ್ತೆ. ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅನುಭವಿಸ್ತಾಳೆ. ಅತ್ತೆ ಮನೆನ ಸರ್ವನಾಶ ಮಾಡಿದ ಉತ್ತಮ ಸೊಸೆ ಅಂತ ಸಮಾಜ ಛೀ ಅಂತ ಮುಖದ ಮೇಲೆ ಉಗಿತಿದ್ರೆ ಆಗ ಅವಳ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗುತ್ತೆ. ಅನುಭವಿಸ್ಬೇಕಾದ ಇದೇ ಅತ್ತೆ ನಾವಿರೋ ಮನೆ. ಇದು ಹಾಲ್. ಅದು ಕಿಚನ್. ಅದು ಬೆಡ್ರೂಮ್ ಅತ್ತೆ. ಬನ್ನಿ ಅತ್ತೆ. ಕೂತ್ಕೊಳ್ಳಿ ಡ್ಯಾಡಿ. ಹುಷಾರು. ಇಂದ್ರಭವನದಲ್ಲಿ ರಾಜಭೋಗ ಅನುಭವಿಸ್ಬೇಕಾದವ್ರು ನೀವು. ಇಂಥ ಮನೇಲಿ ಎಷ್ಟು ಕಷ್ಟ ಪಡ್ತಿದ್ದೀರಪ್ಪ. ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ಮುಗೀತು ಮಮ್ಮಿ. ಇವತ್ತಿಂದ ನಮ್ಗೆ ಬರೀ ರಾಜಯೋಗನೇ. ಹೌದತ್ತೆ, ಮಹಾರಾಜ ಮಹಾರಾಣಿ ನಮ್ ಹತ್ರ ಬಂದಾಯ್ತಲ್ಲ. ಅದಕ್ಕಿಂತ ರಾಜಯೋಗ ನಮ್ಗೇನಿರತ್ತತ್ತೆ? ಹೀಗೆ ಹೇಳೋದು ನಿನ್ ಸಂಸ್ಕಾರನಮ್ಮ. ಆದ್ರೆ ಈ ರೀತಿ ಚಿಕ್ಕ ಮನೇಲಿ ಇರೋದಕ್ಕೆ ನೀವ್ ಎಷ್ಟು ಕಷ್ಟ ಪಡ್ತಿದ್ದೀರೋ ನನಗರ್ಥ ಆಗತ್ತೆ. ಇದಕ್ಕೆಲ್ಲ ಕಾರಣ ನಾನೇ. ನಿಮ್ಗೆ ಈ ದುಸ್ಥಿತಿ ಬರೋದಕ್ಕೆ ಖಂಡಿತ ನಾನೇ ಕಾರಣ. ನಿಮ್ಮನ್ನ, ನಿಮ್ ಮಾತನ್ನ ನಂಬದೆ ಐಶ್ವರ್ಯನ್ನ ನಾನು ಕುರುಡಾಗಿ ನಂಬಿದ್ದಕ್ಕೆ ನಿಮಗೆ ಈ ಪರಿಸ್ಥಿತಿ ಬಂದಿದ್ದು. ನಾನ್ ಮಾಡಿರೋ ತಪ್ಪಿಗೆ ನಿಜವಾಗ್ಲೂ ಯಾವ ಮಗ ಸೊಸೆ ಕೂಡ ನನ್ನನ್ನ ಕ್ಷಮಿಸಬಾರ್ದು. ಆದ್ರೆ ನೀವು ದೊಡ್ಡ ಮನ್ಸಿಂದ ಕ್ಷಮಿಸಿ ನಮ್ಮನ್ನ ನಿಮ್ಮನೆ ಕರ್ಕೊಂಡ್ ಬಂದ್ರಿ. ಮಮ್ಮಿ, ಏನಾ ಮಾತು? ನಾವು ನಿಮ್ಮನ್ನ ಕ್ಷಮಿಸೋದು ಅಂದ್ರೇನು? ನಮ್ಮನೆ ಕರ್ಕೊಂಬರೋದು ಅಂದ್ರೇನು? ಇದು ನಿಮ್ಮನೆ. ಇನ್ನು ಆ ಹೆಸರನ್ನ ನಾವ್ ಯಾವತ್ತೂ ಕೇಳಲ್ಲ, ನೋಡಲ್ಲ. ನೋಡ್ತೀರಿ, ಕೇಳ್ತೀರಿ. ಹೇಗ್ ನೋಡ್ತೀವಪ್ಪ? ಕಂಪ್ನಿ ಹೆಸರನ್ನ ಐಶ್ವರ್ಯ ಬದಲಾಯಿಸ್ಲಲ್ಲ. ನಾವು ಮಾಡಿರೋ ಕಂಪನಿಗೂ ಅದೇ ಹೆಸರನ್ನ ಇಟ್ಟಿದೀವಿ ಡ್ಯಾಡಿ. ಹೌದಾ? ಹೌದು ಡ್ಯಾಡಿ. ಒಂದೇ ಒಂದು ನಿಮಿಷ ಇರಿ. ಮಾವ, ಅತ್ತೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಡ್ಯಾಡಿ. ಡ್ಯಾಡಿ, ಒಂದ್ಸಲ ಈ ಲ್ಯಾಪ್ಟಾಪ್ ಆನ್ ಮಾಡಿ. ಫೋರ್ ಎ.
4A ಅಂದ್ರೆ A ಫಾರ್ ಆನಂದ ಗಜಪತಿ ವರ್ಮಾ, A ಫಾರ್ ಅಶೋಕ್, A ಫಾರ್ ಅರುಣ್, A ಫಾರ್ ಅಖಿಲ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಕಂಪ್ನಿ ಹೆಸರು ನೋಡೋ ಭಾಗ್ಯನ ಕೈ ಮೀರಿ ಹೋಯ್ತು ಅನ್ಕೊಂಡೆ. ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನನ್ನ ಕಣ್ಮುಂದೆನೇ ಇದೆ, ಆ ಹೆಸರು ನನ್ನ ಕಣ್ಮುಂದೆನೇ ಇದೆ. ನಮ್ಮಿಂದ ಕಷ್ಟ ಅನುಭವಿಸಿದ್ ನೀವು ಮಾಡಿರೋ ಕಂಪ್ನಿಗೆ ಈ ಹೆಸರಿಟ್ಟಿದ್ದೀರಾ. ನಮಗ್ ಮೋಸ ಮಾಡಿರೋ ಐಶ್ವರ್ಯ ಇರೋ ಆ ಹೆಸರನ್ನು ತೆಗೆದು ತನ್ನ ಹೆಸರಿಟ್ಕೊಂಡಿದ್ದಾಳೆ. ನಾವು ನಿಮ್ಮನ್ನ ದೂರ ಇಟ್ರು ನೀವು ನಮ್ಮನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀರಪ್ಪ. ಡ್ಯಾಡಿ, ಇವತ್ತಿಂದ ನಮ್ಮ ಕಂಪನಿಗೆ ನೀವೇ MD. ಹಾ, ಇಷ್ಟಕ್ಕೂ ನೀವು ಮಾಡ್ತಿರೋ ಬಿಸ್ನೆಸ್ ಏನಪ್ಪ? ಟ್ರಾವೆಲ್ ಕಂಪನಿ ಡ್ಯಾಡಿ. ಟ್ರಾವೆಲ್ ಕಂಪ್ನಿನಾ? ಹೌದು ಡ್ಯಾಡಿ. ಏನ್ ಹಾಗ್ ನೋಡ್ತಿದ್ದೀರಾ? ಏನಿಲ್ಲ ಶ್ಯಾಮ, ನಿನ್ನಂತ ಹೆಂಡತಿ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ. ಅತ್ತೆ ಮಾವ ಕೋಪದಲ್ಲಿ ಒಂದು ಮಾತಂದ್ರು ಕೂಡ ಮಾತು ಕೇಳದೆ ಇರೋ ಕಾಲ ಇದು. ಅತ್ತೆ ಮಾವನ್ ಬಗ್ಗೆ ಗಂಡನ್ಗೆ ಇಲ್ದೇ ಇರೋದೆಲ್ಲ ಹೇಳಿ ಬೇರೆ ಸಂಸಾರ ಮಾಡಿಸೋ ಅಂತ ಸೊಸೆಯರಿರೋ ಕಾಲ ಇದು. ಇಂಥ ಕಾಲದಲ್ಲೂ ನನ್ನ ತಂದೆ ತಾಯಿಯಿಂದ ನಿನಗೆ ತೊಂದರೆ ಆದ್ರೂ ಕೂಡ ಅದೆಲ್ಲ ಮನ್ಸಲ್ಲಿ ಇಟ್ಕೊಳ್ದಂಗೆ ಅವರಿಗೆ ಒಳ್ಳೆದಿನೇ ಬಯಸ್ತೆ. ಅವರ ಆರೋಗ್ಯಕ್ಕೋಸ್ಕರ ನೀನ್ ಹರಕೆ ಹೊತ್ತೆ. ನಿನ್ನಂತವ್ರು ಎಷ್ಟು ಜನ ಇರ್ತಾರೆ ಶ್ಯಾಮ. ನಿಜವಾಗ್ಲೂ ನಿಂದು ತುಂಬಾ ದೊಡ್ಡ ಮನ್ಸು ಶ್ಯಾಮ. ಇದ್ಯಾಕ್ರಿ ಹೀಗಂತಿದ್ದೀರಾ? ಯಾವ ಹೆಣ್ಣೆ ಆದ್ರೂ ಮದ್ವೆ ಆದ್ಮೇಲೆ ಅತ್ತೆ ಮಾವನ್ನೇ ಅಮ್ಮ ಅಪ್ಪ ಅನ್ಕೋಬೇಕಲ್ವಾ? ನಾನು ಹಾಗೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಆದ್ರೆ ಐಶ್ವರ್ಯ ಹಾಗ ಅನ್ಕೊಳ್ಳಿಲ್ವಲ್ಲಮ್ಮ. ಕನಿಷ್ಠ ಪಕ್ಷ ನಮ್ಮನ್ನ ಅತ್ತೆ ಮಾವ ಅಂತಾನೂ ಅನ್ಕೊಳ್ಳಿಲ್ಲ. ಕನಿಷ್ಠ ಹಾಗೆ ಅಂದ್ಕೊಂಡಿದ್ರೆ ಈ ರೀತಿ ನಂಬಿಕೆ ದ್ರೋಹ ಮಾಡ್ತಿರ್ಲಿಲ್ಲ, ನಮ್ಮ ಆಸ್ತಿನೆಲ್ಲ ನುಂಗ್ತಾ ಇರ್ಲಿಲ್ಲ. ಅತ್ತೆ, ನೀವ್ ಕೂತ್ಕೊಳ್ಳಿ, ನಾನ್ ನಿಮ್ಗೆ ಊಟ ಬಡಿಸ್ತೀನಿ. ಸರಿನಮ್ಮ, ಬನ್ನಿ. ಪಲ್ಲವಿ, ಏನ್ ಚಿಕ್ಕಮ್ಮ? ಇಷ್ಟೊತ್ತು ಎಲ್ಲಿದ್ದೆ? ಅತ್ತೆ ಮನೆಗೆ ಹೋಗಿದ್ವಿ ಚಿಕ್ಕಮ್ಮ. ಅಲ್ಲೇನ್ ಕೆಲ್ಸ? ಫಂಕ್ಷನ್ ಅಲ್ಲಿ ಉಟ್ಕೊಂಡಿದ್ ಸೀರೆ ಅಲ್ಲಿಟ್ಟಿದ್ದೀನಿ, ಹೋಗ್ ಮಡ್ಚಿಡ್ ಹೋಗು. ಸರಿ ಚಿಕ್ಕಮ್ಮ. ಅಮ್ಮ ಅಮ್ಮ, ಅತ್ತೆ ಮನೆಗೆ ನೆಂಟ್ರು ಬಂದಿದ್ದಾರೆ. ನೆಂಟ್ರಾ? ಯಾರ್ ನೆಂಟ್ರೋ? ನಮ್ಗೆ ಅಜ್ಜಿ ತಾತ ಆಗ್ತಾರಂತೆ. ನಿಮ್ಗೇನಾಗ್ತಾರೆ ಅಂತ ಗೊತ್ತಿಲ್ಲ. ಹೌದಾ? ಸರಿ, ನಾನು ಹೋಗಿ ನೋಡ್ತೀನಿ, ನೀನ್ ಹೋಗಿ ಬಟ್ಟೆ ಬದಲಾಯಿಸೋಗು. ಹಾ ಸರಿ ಅಮ್ಮ. ಅಜ್ಜಿ ತಾತನ ಯಾರೋ ನೋಡ್ತೀನಿ. ನೀವೇನಾ ಇವ್ರ ಮನೆಗ್ ಬಂದಿರೋ ನೆಂಟ್ರು? ಹೌದಮ್ಮ, ಇವಳು ನನ್ ಸೊಸೆ. ಹೌದಾ? ನಿನ್ನ ಅತ್ತೆ ಮಾವ ಬಂದಿದ್ದಾರೇನಮ್ಮ? ಹೌದದ್ಕೆ. ಮತ್ತೆ ನಂಗೆ ಹೇಳಲೇ ಇಲ್ವಲ್ಲಮ್ಮ? ನಿನಗೆ ಅತ್ತೆ ಮಾವ ಅಂದ್ರೆ ನನಗೆ ದೊಡ್ಡಮ್ಮ ದೊಡ್ಡಪ್ಪನ್ ಹಾಗೆ. ನಿಮ್ ಮಗ ನನಗ್ ತಮ್ಮನ್ ಹಾಗಮ್ಮ. ನಿಮ್ದು ತುಮಕೂರ್ ಹತ್ರ ಯಾವ್ದೋ ಹಳ್ಳಿ ಅಂತಲ್ಲ? ಕಿರಾಣಿ ಶಾಪ್ ಕೂಡ ಇದೆಯಂತಲ್ಲ ನಿಮ್ಗೆ? ಕಿರಾಣಿ ಶಾಪ?
ನಿಮ್ ಸೊಸೆನೆ ಹೇಳಿದ್ದು. ನಿಮ್ ಬಗ್ಗೆ ನನಗೆಲ್ಲಾನು ಗೊತ್ತು. ಹಾ, ನೀವು ಶಾಪ್ನ ದೊಡ್ಡದ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ನಿಮಗ್ ಬಂಡವಾಳಕ್ ದುಡ್ಡೇನಾದ್ರೂ ಬೇಕಾದ್ರೆ ನನ್ನನ್ ಕೇಳಿ, ನಾನ್ ಸಾಲ ಕೊಡ್ತೀನಿ. ಅದಕ್ಕೆ ಅವರು ಸಾಲ ಕೇಳೋದಕ್ಕೆ ಅವ್ರಿಗೆ ನಾಚಿಕೆ ಆಗತ್ತೇನೋ ತುಳಸಿ, ಆದ್ರೆ ಸಾಲ ಬೇಕಾ ಅಂತ ಕೇಳಕ್ಕೆ ನನಗೆ ಏನೋ ನಾಚಿಕೆ ಇಲ್ಲ. ಅಕ್ಕಂಗೆ ವಿಷಯ ಹೇಳೋದು ಒಳ್ಳೇದೇನೋ. ಸರ್, OTP ಹೇಳ್ತೀರಾ? 8970. ಓಕೆ ಸರ್. ನಿಮ್ಮ ರೈಡ್ ಕಂಪನಿ ಸರ್ವಿಸ್ ತುಂಬಾ ಚೆನ್ನಾಗಿದೆ ಇವರೇ. ಥ್ಯಾಂಕ್ ಯು ಸರ್. ಎಷ್ಟು ದಿನದಿಂದ ಇದರಲ್ಲಿ ಕೆಲಸ ಮಾಡ್ತಿದ್ದೀರಿ? ಈ ಕಂಪನಿ ಶುರುವಾದಾಗ್ಲಿಂದ ಕೆಲಸ ಮಾಡ್ತಿದ್ದೀನಿ ಸರ್. ಓ, ನಮ್ಮ ಕಾರ್ ಓನರ್ನ ಆಫೀಸಿಗೆ ಡ್ರಾಪ್ ಮಾಡಿ ಸಂಜೆವರೆಗೂ ಕೆಲಸ ಕಾರ್ಯ ಇಲ್ಲದೆ ಹಾಗೆ ಪಾರ್ಕಿಂಗಲ್ಲಿ ಕೂತ್ಕೊಳ್ತಿದ್ದೆ. ಈ ರೈಡ್ ಕಂಪ್ನಿ ಶುರುವಾದಾಗ್ಲಿಂದ ಅವ್ರನ್ನ ಆಫೀಸಿಗೆ ಡ್ರಾಪ್ ಮಾಡಿ ಸಂಜೆವರೆಗೂ ಸುಮಾರು ಟ್ರಿಪ್ಗಳನ್ನು ಹೋಗ್ತೀನಿ. ಹಾಗೆ ರೈಡ್ಗೆ ಹೋಗೋದ್ರಿಂದ ನನಗೂ ದುಡ್ಡು ಸಿಗ್ತಾ ಇದೆ, ನಮ್ಮ ಓನರ್ಗೂ ದುಡ್ಡು ಸಿಗ್ತಾ ಇದೆ. ಇದು ಯಾರ ಐಡಿಯಾನೋ ಏನೋ ಗೊತ್ತಿಲ್ಲ ಸರ್. ಈ ಕಡೆ ಓನರ್ಸು, ಆ ಕಡೆ ಡ್ರೈವರ್ಸು ಇಬ್ರು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸೇರ್ಕೊಂಡಾಗ್ಲಿಂದ ನಾನು ದಿನಕ್ಕೆ ಕನಿಷ್ಠ 1000 ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ ಅಂದ್ರೆ ನಂಬ್ತೀರಾ? ಆ ದುಡ್ಡಿನಿಂದಾನೇ ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ. ಈ ಆ್ಯಪ್ ಕಂಡಿಡ್ದಿದ್ದ ಮಹಾನುಭಾವ ಯಾರೇ ಆಗಿರ್ಲಿ, ಆತ 100 ವರ್ಷ ಸುಖವಾಗಿ ಸಂತೋಷವಾಗಿ ಬದುಕಬೇಕು. ಏನ್ರಿ, ಏನಾಯ್ತ್ರಿ? ಗೊತ್ತಿಲ್ಲ ವಸಂತ. ಐಶ್ವರ್ಯ ಮಾಡಿದ ಮೋಸನ ನೆನೆಸ್ಕೊಂಡ್ರೆ ತುಂಬಾ ನೋವಾಗ್ತಿದೆ. ನೊಂದ್ಕೋಬೇಡಿ. ನಮ್ಮ ಆಸ್ತಿ ಅಂತಸ್ತು ಹೋದ್ರೂ ಭಗವಂತನ ದಯೆಯಿಂದ ನೀವು ಆರೋಗ್ಯವಾಗಿದ್ದೀರಾ, ಪೂರ್ತಿಯಾಗಿ ಗುಣ ಆದ್ರಿ, ಅಷ್ಟು ಸಾಕು ನಮ್ಗೆ. ನೀನ್ ಹೇಳಿದ ನಿಜಾನೇ ವಸಂತ. ಆದ್ರೆ ಐಶ್ವರ್ಯ ಮಾಡಿದ ಮೋಸನ ನನ್ನ ಕೈಲಿ ಮರೆಯೋಕ್ಕಾಗ್ತಿಲ್ಲ. ಸ್ವಂತ ಮನುಷ್ಯರನ್ನ ನಾಶ ಮಾಡೋ ಇಂಥವ್ರು ಇರ್ತಾರ ಅಂತ ನಾನು ಊಹಿಸೋಕೂ ಆಗ್ತಾ ಇಲ್ಲ. ಶ್ಯಾಮನ್ ಪೂಜೆ ಫಲಿಸಿದ್ದಕ್ಕೆ ನಾನು ಬದುಕಿ ಹೊರಗೆ ಬಂದೆ. ಇಲ್ಲದೆ ಹೋದ್ರೆ ನಮ್ಮ ಪರಿಸ್ಥಿತಿ ಏನು? ಐಶ್ವರ್ಯನು ನಮ್ಮ ಸೊಸೆನೆ, ಶ್ಯಾಮನು ನಮ್ಮ ಸೊಸೆನೆ. ಆದ್ರೂ ಅವರಿಬ್ಬರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡು. ನಮ್ ಕೈಯಲ್ಲಿರೋ 5 ಬೆರಳು ಒಂದೇ ತರ ಇರಲ್ಲ. ಹಾಗಿರುವಾಗ ನಮ್ ಸೊಸೆರು ಒಂದೇ ತರ ಹೇಗಿರಕ್ ಸಾಧ್ಯ ರೀ? ಇಲ್ದೇ ಇರ್ಬೋದು ವಸಂತ, ಆದ್ರೆ ಐಶ್ವರ್ಯ ಅಷ್ಟು ಕೆಟ್ಟವಳಾಗಿರ್ಬಾರ್ದಲ್ವಾ?
ಐಶ್ವರ್ಯ ಮಾಡಿರೋ ಅನ್ಯಾಯ ಮೋಸ ಎಲ್ಲ ನೆನಪಿಗೆ ಬಂದಾಗ ನನ್ನ ರಕ್ತ ಕುದೀತಿದೆ. ಆವೇಶದಿಂದ ಶರೀರ ನಡುಗ್ತಿದೆ. ಏನ್ರಿ ರೀ ಮಾವ, ಏನ್ರಿ ಮಾವ? ಶ್ಯಾಮ, ಮಾವ, ಅಖಿಲ್. ಅಯ್ಯೋ ದೊಡ್ಡಪ್ಪ, ಏನಾಯ್ತು ರೀ? ಮಾವ ಏನ್ರಿ ಏನಾಗ್ತಿದೆ ನಿಮ್ಗೆ? ಏನಾಯ್ತು ಅಖಿಲ್? ಡ್ಯಾಡಿ, ಏನಾಯ್ತು? ಡ್ಯಾಡಿ, ಡ್ಯಾಡಿ ಏನಾಯ್ತು ಡ್ಯಾಡಿ? ಏನಿಲ್ಲಪ್ಪ. ಸ್ವಲ್ಪ ನೋವನ್ಸ್ತು ಅಷ್ಟೇ. ಈಗ ಹೇಗಿದೆ? ಪರವಾಗಿಲ್ಲಮ್ಮ, ಚೆನ್ನಾಗಿದ್ದೀನಿ. ಆ ಐಶ್ವರ್ಯ ಬಗ್ಗೆ ಯೋಚನೆ ಮಾಡೋದ್ ಬಿಟ್ರೆ ನೀವು ಆರಾಮಾಗಿರ್ತೀರ. ದಯವಿಟ್ಟು ಅವಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಡಿ. ಹೌದು ಡ್ಯಾಡಿ, ಅದ್ಗೆ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ ಪ್ರಶಾಂತವಾಗಿ ಹೋಮ ಮಾಡೋಣ. ಅಮ್ಮ, ಹೋಮಕ್ಕೆ ಎಲ್ಲ ಸಿದ್ಧವಾಗಿದೆ. ನೀವು ಬಂದ್ರೆ ಕಾರ್ಯಕ್ರಮ ಶುರು ಮಾಡಬಹುದು. ಸರಿ. ಹೇಗ್ ಕಾಣಿಸ್ತಿದೀನಿ ಅತ್ತೆ? ನೋಡಕ್ಕೆ ಕೃಷ್ಣನ್ ತರನೇ ಇದೆಯಾ? ಹಲೋ ಶ್ಯಾಮ, ಏನಿದು ಬೆಳಬೆಳಗ್ಗೆ ಕೃಷ್ಣ ನಮ್ಮನೆಗೆ ಬಂದಂಗಿದ್ಯಲ್ಲ? ನಾನು ಕೃಷ್ಣನ್ ಗೆಟಪ್ಪಲ್ಲಿ ಹೇಗಿದ್ದೀನಿ ಮಾವ? ಬಾಯ್ಲಿ, ಬೆಣ್ಣೆ ಕರೀತಾ ಇರೋ ಪುಟ್ಟ ಕೃಷ್ಣನ್ ತರ ತುಂಬಾ ಮುದ್ದ ಕಾಣ್ತಿದ್ಯಾ ಕಣೋ. ಥ್ಯಾಂಕ್ ಯು ಮಾವ. ಕೃಷ್ಣ, ನಿನ್ ದಯೆಯಿಂದ ನನ್ ಕಣ್ ತೆರೀತು. ನನ್ ಚಿಕ್ಕ ಸೊಸೆ ದೊಡ್ಡತನ ಏನು ಅಂತ ಗೊತ್ತಾಯ್ತು. ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನಮ್ ಶ್ಯಾಮ ನಮ್ಮನ್ನ ನೋಡ್ಕೋತಾಳೆ. ಅತ್ತೆ ಮಾವಂಗೋಸ್ಕರ ಏನ್ ಮಾಡ್ಬೇಕಾದ್ರೂ, ಯಾವುದೇ ಕಷ್ಟ ಬಂದ್ರೂ ಕೂಡ ನಮ್ ಶ್ಯಾಮ ತಯಾರಾಗಿರ್ತಾಳೆ. ಮನಸ್ಸ ವಾಚ ಕರ್ಮಣ ನಿನ್ನ ಎಷ್ಟು ಪೂಜಿಸ್ತಾಳೋ, ಅತ್ತೆ ಮಾವ ಆಗಿರೋ ನಮ್ಮನ್ ಕೂಡ ಅಪ್ಪ ಅಮ್ಮನ್ ಹಾಗೆ ಅನ್ಕೊಂಡು ಅಷ್ಟೇ ಪ್ರೀತಿಸ್ತಾಳೆ ಶ್ಯಾಮ. ನಿನ್ನ ಅಷ್ಟೆಲ್ಲ ಪೂಜೆ ಮಾಡೋ ನಿನ್ನ ಭಕ್ತೆಗೆ ನನ್ನಂಥ ಮೂರ್ಖಳನ್ನ ಅತ್ತೆಯಾಗಿ ಕೊಟ್ಬಿಟ್ಟಿಯಲ್ಲ ಕೃಷ್ಣ. ಅತ್ತೆ, ಏನ ಮಾತು ಇದು? ನಿಮ್ ಮೂರ್ಖತನ ಅಲ್ಲ ಅತ್ತೆ, ಅಮಾಯಕತೆ. ಯಾರ್ ಏನ್ ಹೇಳಿದ್ರು ನಂಬೋ ಅಮಾಯಕತೆ ನಿಮ್ದು. ಯಾರಾದ್ರೂ ಒಳ್ಳೇದ್ ಹೇಳಿದ್ರೆ ಅದು ಒಳ್ಳೇದೇ ಅಂತ ನಂಬ್ತೀರಾ. ಯಾರಾದ್ರೂ ಕೆಟ್ಟದ್ ಹೇಳಿದ್ರೆ ಅದನ್ನು ಹಾಗೆ ನಂಬಿಡ್ತೀರಾ. ಆ ವಿಷಯದಲ್ಲಿ ತಪ್ಪೇನಾದ್ರೂ ಇದ್ರೆ ಹೇಳೋರ್ದಾಗಿರತ್ತೆ ಹೊರತು ನಂಬೋ ನಿಮ್ ತಪ್ಪಲ್ಲ. ಕರೆಕ್ಟಾಗಿ ಹೇಳ್ದೆ ಶ್ಯಾಮ. ನಮ್ಮ ಮಮ್ಮಿ ಬಗ್ಗೆ, ನಮ್ಮ ಮಮ್ಮಿ ಮನಸ್ಥಿತಿ ಬಗ್ಗೆ ನನಗಿಂತ ನಿಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮಮ್ಮಿನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಅಷ್ಟು ಪ್ರೀತಿಯಿಂದ ನೋಡ್ಕೋತಿದ್ಯಾ. ಹಲೋ ಮೇಡಮ್, ನಿಮ್ಮನ್ನ ನೋಡಕ್ಕೆ ಯಾರೋ ಆನಂದ ಗಜಪತಿ ವರ್ಮಾ ಅನ್ನೋರು ಬಂದಿದ್ದಾರೆ. ಯಾರು? ಆನಂದ ಗಜಪತಿ ವರ್ಮಾನ? ಹೌದು ಮೇಡಮ್. ಒಳಗಡೆ ಬಂದಿದ್ದಾರಾ? ಇಲ್ಲ ಮೇಡಮ್, ಅಪಾಯಿಂಟ್ಮೆಂಟ್ ಇಲ್ಲ ಅಂತ ನಾನು ಗೇಟ್ ಹತ್ರನೇ ನಿಲ್ಸಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ. ಒಳಗಡೆ ಕಳಿಸು ಅಂತೀರಾ ಮೇಡಮ್? ಬೇಡ, ನಾನೇ ಅಲ್ಲಿ ಬರ್ತೀನಿ ಅಂತ ಹೇಳು. ಮೇಡಮ್ ಅವರೇ ಇಲ್ಲಿ ಬರ್ತಾರಂತೆ. ಅವಳನ್ನ ನೋಡಕ್ಕೆ ನಾನ್ ಬಂದ್ರೆ ನನ್ನ ನೋಡಕ್ಕೆ ಆಕೆನೆ ಗೇಟ್ ಹತ್ರ ಬರ್ತಿದ್ದಾಳೆ. ಈಗ ಅರ್ಥ ಆಯ್ತಾ ನನ್ನ ರೇಂಜ್ ಏನು ಅಂತ? ಅರ್ಥ ಆಯ್ತು ಸರ್.
ನಮಸ್ತೆ ಮೇಡಮ್. ಯಾಕೆ ಬಂದ್ರಿ? ಇನ್ನೂ ಇದು AAA ಮಸಾಲಾ ಕಂಪನಿ ಅಂತ ಅನ್ಕೊಂಡಿದ್ಯಾ? ಒಂದ್ಸಲ ಆ ಬೋರ್ಡ್ ನೋಡು. ನೋಡ್ದೆ, ಇದು ಐಶ್ವರ್ಯ ಮಸಾಲಾ ಕಂಪನಿ ಅಂತ ಗೊತ್ತಿದ್ದೆ ಬಂದೆ. ಗೊತ್ತಿದ್ರೂ ಬಂದಿದ್ಯಾ ಅಂದ್ರೆ ವಿಷಯ ಗೊತ್ತಿದ್ರೂ ಬುದ್ಧಿವಂತರು ಯಾರು ಬರಲ್ಲ ಅಲ್ವಾ? ಬುದ್ಧಿ ಹೇಳೋಕೆ ನಾನು ಬಂದಿರೋದು. ನೀನ್ ನನಗ್ ಬುದ್ಧಿ ಹೇಳೋದೇನೋ? ನಾನ್ಸೆನ್ಸ್. ಇದು ನನ್ ಸಾಮ್ರಾಜ್ಯ. ಇವ್ರು ಎಲ್ಲರೂ ನನ್ ಜನ್ರು. ನನ್ ಸಾಮ್ರಾಜ್ಯಕ್ಕೆ ಬಂದು ನನ್ ಜನ್ರ ಮುಂದೆನೆ ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ಏನ್ ಮಾಡ್ತೀಯ? ನಿನ್ನ ಜನರಿಂದ ನಾನು ಹೊಡಿಸ್ತೀಯಾ? ಹೊಡೆದು ಸಾಯಿಸ್ತೀಯಾ? ಏನು ಶಾಪ ಹಾಕಕ್ ಬಂದಿದ್ಯಾ? ನಾನ್ ಫ್ಯಾಕ್ಟ್ರಿಲ್ ಹೇಗಿರ್ಬೇಕು, ನನ್ ವರ್ಕರ್ಸಿಗೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನಿನ್ ಬಿಟ್ಟಿ ಸಲಹೆ ನನಗ್ ಬೇಕಾಗಿಲ್ಲ. ಮರ್ಯಾದೆಯಿಂದ ಬಂದಿದ್ದಾರಿಲೇ ಹೋಗ್ತಿರೋ. ಇದು ನೋಡಿದ್ಯಾ ಶ್ಯಾಮ, ಆ ಐಶ್ವರ್ಯ ಅದಕ್ಕೆ ನಮ್ಮ ಕಂಪ್ನಿನ ಹೇಗೆ ರೋಡಿ ತಗೊಂಡ್ಬಂದಿದ್ದಾರೆ ಅಂತ? ಏನು ಅಂದ್ರೆ ಒಂದ್ ವೇಳೆ ಮಾವ ಈಗ ಫ್ಯಾಕ್ಟ್ರಿಗೆ ಹೋದ್ರೇನೋ? ಹೋಗಿರ್ಬೋದು, ಬಾ ಹೋಗೋಣ. ಏನಿನ್ನು ಇಲ್ಲೇ ನಿಂತಿದ್ಯಾ? ಮರ್ಯಾದೆಯಿಂದ ಹೋಗ್ತೀಯಾ? ಸೆಕ್ಯೂರಿಟಿ ಕರ್ಸಿ ಹೊರಗಡೆ ಹಾಕ್ಲಾ? ನನ್ನ ಸೆಕ್ಯೂರಿಟಿ ಕೈಯಿಂದ ತಳಿಸ್ತೀಯಾ? ಜಾಣಂಗೆ ಮಾತು, ಕೋಣಂಗೆ ದೊಣ್ಣೆ ಅಂತಾರಲ್ಲ. ಮಾತ್ ಕೇಳ್ದೆ ಇದ್ರೆ ಹೊಡೆದಾದ್ರೂ ಹೊರಗಡೆ ಕಳಿಸ್ಬೇಕಲ್ಲ. ಅದೆಲ್ಲ ಬೇಕಾಗಿಲ್ಲ. ಸಾರಿ ಮೇಡಮ್, ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ. ಹೇಳಿ ಮೇಡಮ್, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಿ? ನೀನ್ ನಂದೊಂದ್ ಕೆಲ್ಸ ಮಾಡ್ಕೊಡ್ಬೇಕು. ಒಂದೇನು ಮೇಡಮ್, 100 ಕೆಲಸ ಅಂದ್ರೂ ಮಾಡ್ತೀನಿ. ಪ್ರತಿ ಕೆಲ್ಸಕ್ಕೂ ಸರಿಯಾಗಿ ಬಹುಮಾನ ಕೊಡ್ತೀರಲ್ಲ ನೀವು. ಈ ಕೆಲ್ಸ ಆ ಕೆಲ್ಸದ ಹಾಗೆ ಗಂಟೆ ಅರ್ಧ ಗಂಟೆ ಕೆಲ್ಸ ಅಲ್ಲ. 24 ಗಂಟೆನೂ ನೀನು ಡ್ಯೂಟಿಲೇ ಇರ್ಬೇಕಾಗುತ್ತೆ. 24 ಗಂಟೆ ಡ್ಯೂಟಿನಾ? ಹೌದು. ನಿನ್ ಕೆಲ್ಸ ನೀನ್ ಮಾಡ್ಕೊಳ್ತಾನೆ, ನನ್ ಕೆಲ್ಸ ಕೂಡ ನೀನ್ ಮಾಡ್ಬೇಕು. ಏನ್ ಮೇಡಮ್ ಆ ಕೆಲ್ಸ? ಶ್ಯಾಮನ್ ಮೇಲೆ ನೀನೊಂದ್ ಕಣ್ಣು ಇಟ್ಟಿರ್ಬೇಕು. 24 ಗಂಟೆನೂ ನೀನ್ ಅವ್ರ ಮೇಲೆ ಕಣ್ಣಿಟ್ಟಿರ್ಬೇಕು. 24 ಗಂಟೆನೂ ಅವ್ರ ಮೇಲೆ ಕಣ್ಣಿಡುವಂತ ಅಗತ್ಯ ಏನಿದೆ ಮೇಡಮ್? ಆ ಅಗತ್ಯ, ಆ ವಿವರ ನಿನಗ್ ಬೇಕಾಗಿಲ್ಲ. ಶ್ಯಾಮ ಅವ್ರ ಮನೇಲಿ ಯಾವ ಕ್ಷಣ ಏನಾಗುತ್ತೆ, ಯಾರ್ ಏನ್ ಯೋಚನೆ ಮಾಡ್ತಾರೆ, ಆಗಿಂದಾಗ ನೀನ್ ತಿಳ್ಕೊಂಡು ನನಗ್ ಹೇಳ್ಬೇಕು. ಸರಿ ಮೇಡಮ್.
ಅವರು ನಿದ್ರೆ ಮುಗಿಸಿ ಮುಖ ತೊಳೆಯೋದ್ರಿಂದ ಹಿಡಿದು ರಾತ್ರಿ ಬೆಡ್ಶೀಟ್ ಹೊದ್ಕೊಂಡ್ ಮಲ್ಕೊಳ್ಳೋವರೆಗೂ ನಿಮ್ಗೆಲ್ಲಾನು ಹೇಳ್ತೀನಿ. ಅವ್ರ ಮುಖ ತೊಳ್ಕೊಳ್ಳೋದು, ಚಾದ್ರ ಹೊದ್ಕೊಂಡು ಮಲ್ಗೋದ್ರ ಬಗ್ಗೆ ನನಗ್ ಬೇಕಾಗಿಲ್ಲ. ಅವ್ರು ಮಾತಾಡೋ ಮುಖ್ಯವಾದ ವಿಷಯ ನನಗ್ ಗೊತ್ತಾಗ್ಬೇಕು. ಓಕೆ ಮೇಡಮ್, ಹಾಗೆ ಮಾಡ್ತೀನಿ. ಗುಡ್. 24 ಗಂಟೆ ಡ್ಯೂಟಿ ಅಂತೀರಾ, ಮತ್ತೆ ಬಹುಮಾನ ನೀನ್ ಯೋಚನೆ ಮಾಡೋಗಿಂತ ಹೆಚ್ಚೇ ಕೊಡ್ತೀನಿ. ಅದ್ರ ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಕಿಲ್ಲ. ಹೇಳಿದ ಕೆಲ್ಸ ಮಾಡ.